ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPSC ಕನ್ನಡ. ಇವತ್ತಿನ ಟಾಪಿಕ್ಕು ಇಂಡಿಯಾ ಟರ್ಕಿ ರಿಲೇಷನ್ಶಿಪ್. ಇಂಡಿಯಾ ಟರ್ಕಿ ರಿಲೇಷನ್ಶಿಪ್ is way older than whatever you think. It started with Ottoman Empire in 13th century. 1299ನಲ್ಲಿ Ottoman Empire ಎಸ್ಟಾಬ್ಲಿಷ್ ಆಗುತ್ತೆ. ಅವರು ಅಲ್ಲಿ ಏನಾಗುತ್ತೆ ಅಂದರೆ ಅವಾಗ ಈ ಸಿಲ್ಕ್ ರೂಟು ಪ್ಲಸ್ ಸ್ಪೈಸ್ ರೂಟನ್ನು ಮೊನೊಪೊಲಿ ಮಾಡ್ಕೊತಾರೆ. ಬಿಕಾಸ್ ಆಫ್ ದೇ ಮೊನೊಪಲೈಸಿಂಗ್ ಇಟ್ ಆ್ಯಂಡ್ ಶೋಕಿಂಗ್ ಹೋಲ್ಡ್ ಆಫ್ ದ ಟ್ರೇಡ್ ರೂಟ್ಸ್. ವೆಸ್ಟರ್ನ್ ಯುರೋಪಿಯನ್ ನೇಷನ್ಸ್ ಯೂಸ್ ದ ಸಿ ರೂಟ್ ಟು ಫೈಂಡ್ ಇಂಡಿಯಾ ಆ್ಯಂಡ್ ಅದರ್ ನೇಷನ್ಸ್. ಹಾಗಾಗಿರೋದ್ರಿಂದ ಕಾಲನೈಸೇಷನ್ ಸ್ಟಾರ್ಟ್ ಆಯಿತು. ಸೊ ಟರ್ಕಿ ಈಸ್ ಇಂಪಾರ್ಟೆಂಟ್ ಫ್ರಮ್ ದ್ಯಾಟ್ ಪಾಯಿಂಟ್. Coming back to India-Turkey relationship in specific, where we can recall things is starting with our freedom movement. Freedom movement time, 1923, end of First World War, Ottoman Empire disintegrate ಆಗುತ್ತೆ. ಆ ಕಾಲದಲ್ಲಿ ಡಿಸೆಂಟಿಗ್ರೇಟ್ ಆದಾಗ ಗಾಂಧೀಜಿ along with the other Muslim leaders protest against the British. They call it the Khilafat movement. This is one of the important points. Then other than that, ರೀಸೆಂಟಾಗಿ ನೋಡ್ಲಿಕ್ಕೆ ಹೋದರೆ 2019ನಲ್ಲಿ ನಾವು ಆರ್ಟಿಕಲ್ 370ನ ರಿವೋಕ್ ಮಾಡಿದಾಗ ಟರ್ಕಿ ಆ್ಯಂಡ್ ಮಲೇಷ್ಯಾ were two countries which openly denounced India and opposed India for doing internal changes within the Indian constitution. Okay. ಅದು ಬಿಟ್ಟರೆ though there were some tensions, India scrapping few of the contracts, all those happened. Even after that, in 2023, there was a huge earthquake in Turkey, and when it came to humanitarian crisis, ನಮ್ಮ ಪ್ರೈಮ್ ಮಿನಿಸ್ಟರ್ ವಸುದೇವ ಕುಟುಂಬಕಂ ಅದು ಇದು ಕತೆ ಹೇಳಿಕೊಂಡು ಆಪರೇಷನ್ ದೋಸ್ತ್ ಅಂಡರ್ ವಿ ಸೆಂಟ್ ಎ ಲಾಟ್ ಆಫ್ humanitarian aid ಕಳಿಸಿದ್ರು. ಆದ್ರೂ when again thinking that because of our help ಎಲ್ಲ ಟರ್ಕಿ will mend its way ಅಂತ, ಬಟ್ ಅಗೇನ್ ಇಂಡಿಯಾ ಪಾಕಿಸ್ತಾನ್ ಕ್ಲಾಶ್ ಆದಾಗ ಮತ್ತೆ ಟರ್ಕಿ ಹ್ಯಾಸ್ ಸೈಡೆಡ್ ಪಾಕಿಸ್ತಾನ್. ಇಟ್ ಹ್ಯಾಸ್ ಸೆಂಟ್ ಅಸ್ ಮಿಲಿಟರಿ ಏರ್ಕ್ರಾಫ್ಟ್ transportation aircraft along with drones and drone operators, which I guess you would have read it under Operation Sindoor what they have done. But Turkey ಏನಕ್ಕೆ ಇಂಪಾರ್ಟೆಂಟು? 3 or 4 reasons why Turkey is important. Because of its geography, it is the connection between Europe and Asia. ಹಾಗಾಗಿರೋದ್ರಿಂದ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಇಸ್ ಹಿಸ್ಟಾರಿಕಲಿ they had one of the most strongest Islamic nations from 1299 to 1923. They had the Ottoman Empire, so it is very important. Other than that, ಏನಕ್ಕೆ ಇಂಪಾರ್ಟೆಂಟು? It is part of Europe and NATO. ಹಾಗಾಗಿ it's because of it's part of NATO ಮತ್ತು it has famous defense industry for drones. ಹಾಗಾಗಿರೋದ್ರಿಂದ ಅದು ಸ್ವಲ್ಪ ಫೇಮಸ್ಸು ಆ್ಯಂಡ್ ಇಂಪಾರ್ಟೆಂಟು. ಇವೆಲ್ಲ ಅಲ್ಲದೆ ಇನ್ 2008 ಈ ಎಕನಾಮಿಕ್ ಕ್ರೈಸಿಸ್ ಆದಾಗ ಟರ್ಕಿ ಬಿಕೇಮ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವಾಸ್ ಡೂಯಿಂಗ್ ವೆಲ್. ವೆನ್ ದ ಎಂಟೈರ್ ಯುರೋಪ್ ವಾಸ್ ಸ್ಟ್ಯಾಗ್ನೇಟಿಂಗ್, ಟರ್ಕಿ ವಾಸ್ ಡೂಯಿಂಗ್ ವೆರಿ ವೆಲ್. ಹೆನ್ಸ್ ಟರ್ಕಿ ಬಿಕಮ್ಸ್ ಇಂಪಾರ್ಟೆಂಟ್. ದ ರೀಸನ್ಸ್ why Turkey will lose its importance, or what is happening currently with Turkey is its economy. ಸ್ವಲ್ಪ ವರ್ಷಗಳ ಹಿಂದೆ $1 is equal to 2 lira ಇತ್ತು, ಆ್ಯಂಡ್ ಇಟ್ಸ್ ಸಮ್ವೇರ್ ಲೈಕ್ 2013 ಹತ್ರ. ಇವಾಗ $1 is equal to 38 lira ಆಗಿಬಿಟ್ಟಿದೆ. ಸೊ ವ್ಯಾಲ್ಯೂ ಆಫ್ ಲಿರಾ has eroded by more than 90% ಅಂತ ಹೇಳ್ಬೋದು. ಒಂದು ಅದು. ಎರಡನೇದು, ಟರ್ಕಿ ಹ್ಯಾಸ್ ಬಿನ್ ಡೂಯಿಂಗ್ ಸಮ್ ಫೂಲಿಶ್ ಫೈನಾನ್ಷಿಯಲ್ ಆರ್ ಎಕನಾಮಿಕ್ ಡಿಸಿಷನ್ಸ್. ವೆನೆವರ್ ದೇರ್ ಇಸ್ ರಿಸೆಷನ್ or whenever there is inflation,
the central banks will act. But Recep Tayyip Erdogan, who is the president, is acting like a madman. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಸೆಂಟ್ರಲ್ ಬ್ಯಾಂಕ್ ಅಂದರೆ ಯು ಕ್ಯಾನ್ ಕಂಪೇರ್ ಇಟ್ ವಿತ್ ಆರ್ ಬಿ ಐ ಜೊತೆಗೆ ಕಂಪೇರ್ ಮಾಡಿದ್ರೆ ಅಂಥ ಬ್ಯಾಂಕನ್ನು ಇವರು ರೇಟ್ ಆಫ್ ಇಂಟ್ರೆಸ್ಟನ್ನು ಜಾಸ್ತಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಕಮ್ಮಿ ಮಾಡ್ದಂಗೂ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡ್ದಂಗೂ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೇ ಹೋಗುತ್ತೆ, ವಿಚ್ ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್. ದ್ಯಾಟ್ ಹ್ಯಾಸ್ ಬಿಕಮ್ ಎ ಪ್ರಾಬ್ಲಮ್ ಆ್ಯಂಡ್ ದ ಇನ್ಫ್ಲೇಷನ್ ಹ್ಯಾಸ್ ಹಿಟ್ ಆಲ್ಮೋಸ್ಟ್ 75%. ಯಾರೂ ಟರ್ಕಿಶ್ ಲಿರಾದಲ್ಲಿ ಅಥವಾ ಟರ್ಕಿಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆ? ಏನಾಗ್ತಾ ಇದೆ? ಲೆಟ್ಸ್ ಸೇ ನಾವು ಇವತ್ತು ಹೋಗ್ಬಿಟ್ಟು ಟರ್ಕಿಲಿ ಒಂದು ಪ್ರಾಪರ್ಟಿ ಬೈ ಮಾಡಿದ್ವಿ. ಸೇ ಇಟ್ಸ್ ಅಟ್ ಸಮ್ 1 lakh ಲಿರಾ. ಓಕೆ, ಇನ್ನು 5 ವರ್ಷ ಬಿಟ್ಟು ಅದರ ರೇಟು ಡಬಲ್ ಆಯಿತು, 2 lakh ಲಿರಾ ಆಯಿತು ಅಂತ ತಿಳ್ಕೊಳ್ಳಿ. ಬಟ್ 2 lakh ಲಿರಾ ಆಗಿರೋದು ವೆನ್ ಇಟ್ ಕಮ್ಸ್ ಟು ಅಗೇನ್ ಕನ್ವರ್ಟಿಂಗ್ ಬ್ಯಾಕ್ ಟು USD ಆರ್ ಎನಿ ಅದರ್ ಕರೆನ್ಸಿ, ಅದು ನಾವು ಬೈ ಮಾಡಿರೋಕ್ಕಿಂತ ಮೋರ್ ದೆನ್ 50%ಗಿಂತ ಕಮ್ಮಿ ಆಗಿರುತ್ತೆ. ಅದು ಅಲ್ಲಿ ಆಗಿರೋ ಪ್ರಾಬ್ಲಮ್ಮು. ಇಷ್ಟೇ ಅಲ್ಲ, ಇನ್ 2016 ದೇರ್ ವಾಸ್ ಎ ಅಟೆಂಪ್ಟೆಡ್ coup. ಈ ಅಟೆಂಪ್ಟೆಡ್ coup ಆದಾಗ ರೆಸೆಪ್ ತಾಯ್ಯಿಪ್ ಎರ್ಡೋಗನ್ ವರ್ಕ್ ವಿತ್ ದ ಐರನ್ ಫಿಸ್ಟ್. ತುಂಬ ಜನ 50,000 ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಸೋಲ್ಜರ್ಸು ಅವರನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಅವರು ಜೈಲಲ್ಲಿ ಹಾಕ್ತಾರೆ, ವಿಚ್ ಇಂಪ್ಯಾಕ್ಟೆಡ್ ಅಗೇನ್ ದ ಕರೆನ್ಸಿ ಬಿಕಾಸ್ ಆಫ್ ದ ಇನ್ಸ್ಟೆಬಿಲಿಟಿ ಇನ್ ದ region. This led to pulling out of foreign investment. About $13.5 billion were pulled out of Turkey during this period. ಮತ್ತು ಏನಾಗುತ್ತೆ, ಹೀಗೆ ಕರೆನ್ಸಿ ಬಿದ್ದಾಗೂ ಪೀಪಲ್ ಮೇಸೆ ಒಳ್ಳೇದಲ್ವಾ, ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಬೋದು ಅಂತ. ಆದರೆ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಲಿಕ್ಕಾಗಿಲ್ಲ, ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಕಾನಮಿ, ಬಟ್ ದೇ ಆರ್ ಇಂಪೋರ್ಟ್ ಓರಿಯೆಂಟೆಡ್ ಎಕಾನಮಿ. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಪ್ರಾಬ್ಲಮ್ಸ್, ಎಕನಾಮಿಕ್ ಹಾರ್ಡ್ಶಿಪ್ ಫಾರ್ ದ ಪೀಪಲ್ ಜಾಸ್ತಿ ಆಗ್ತಾ ಹೋಯಿತು. ಸೊ ವಾಟ್ ಇಸ್ ಟರ್ಕಿ ಡೂಯಿಂಗ್? ಇವರ ಈ ಫೇಲ್ಯೂರ್ಸನ್ನು ಎಲ್ಲದನ್ನೂ ಅವರು ಮುಚ್ಚಿಡ್ಕೊಳ್ಳೋಕ್ಕೋಸ್ಕರ ದೇ ಆರ್ ಗೆಟಿಂಗ್ ಇನ್ ಟು ಡಿಸ್ಟ್ರಾಕ್ಷನ್ ಮೋಡ್. ವೆನ್ ಐ ಕೆನಾಟ್ ಸಾಲ್ವ್ ಮೈ ಪ್ರಾಬ್ಲಮ್, ನಾವು ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದನ್ನು ಸಾಲ್ವ್ ಮಾಡೋಕ್ಕಾಗದಿದ್ದಾಗ ಪಕ್ಕದ ಮನೆಯವ್ರ ಜೊತೆ ಜಗಳಕ್ಕೆ ಹೋಗ್ತೀವಿ, ಆವಾಗ ಮನೆಯವರೆಲ್ಲ ಒಟ್ಟಿಗಾಗ್ತಾರೆ ಅಂತ. ಹಾಗೆಯೇ ಟರ್ಕಿ ಏನು ಮಾಡಿದ್ದಾರೆ, ಈಗ ಬಿಕಾಸ್ ದೇ ಕೆನಾಟ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಎಕಾನಮಿ, ಅವ್ರು ಏನು ಮಾಡಿದ್ದಾರೆ, ಈ ಬೇರೆ ಬೇರೆ ಗ್ಲೋಬಲ್ ಇಶ್ಯೂಸ್ ಮಧ್ಯದಲ್ಲಿ ನಾನು ಎಂಟ್ರಿ ಕೊಡ್ತೀನಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಯುಕ್ರೇನ್ ರಷ್ಯಾ ಕಾನ್ಫ್ಲಿಕ್ಟ್ ಇರ್ಬೋದು, ಇಲ್ಲ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಇರ್ಬೋದು, ಬೇರೆ ಬೇರೆ ಕಡೆ ಅದು ಎಂಟ್ರಿ ಕೊಡ್ತಾ ಇದೆ ಆ್ಯಂಡ್ ಕ್ರಿಯೇಟಿಂಗ್ ಡಿಸ್ಟ್ರಾಕ್ಷನ್ ಫಾರ್ ಪೀಪಲ್. ನಾವು ಅಲ್ಲಿ ಇದು ಮಾಡ್ತಾ ಇದ್ದೀವಿ, ಇಲ್ಲಿ ಇದು ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ದೇ ಹ್ಯಾವ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್, ಇದರಿಂದ ನಾನು ನಡೀತಾ ಹೋಗುತ್ತೆ ಅಂತ. ಬಟ್ ಅಗೇನ್ ದೇರ್ ಇಸ್ ಲಾರ್ಜ್ ಸ್ಕೇಲ್ ಪ್ರಾಬ್ಲಮ್ಸ್. ದೇ ರೀಸೆಂಟ್ಲಿ ಹ್ಯಾವ್ they have put the Ankara's mayor into jail to stop or avoid any kind of problems to Recep Tayyip Erdogan for his next term. ಅವರು ತುಂಬ ಫೇಮಸ್ ಆಗ್ತಾಯಿದ್ರು ಅಂತ. ಹಾಗೆ ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಮತ್ತೇನಾದರೂ ಟಾಪಿಕ್ಸ್ ನಿಮ್ಗೆ ಬೇಕಾದರೆ ಲೈಕ್ ಮಾಡಿ, ಕಮೆಂಟ್ಸ್ನಲ್ಲಿ ಹಾಕಿ. Please don't forget to subscribe the channel. Thank you.